ದೈವಾರಾಧನೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ ನೀವು. ಇತ್ತೀಚೆಗೆ ಆಗಿರುವಂತ ಅವಘಡಗಳ ಬಗ್ಗೆ ಏನ್ ಚಿಂತಿಸ್ತೀರಾ? ಅವಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಆಗಿರುವಂಥ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಅವ್ರಿಗೆ ಆ ಥರ ಆದಾಗ ತುಂಬ ಬೇಜಾರಾಗುವಂಥ ವಿಚಾರ. ಅದನ್ನು ಮುಂದೆ ಬಂದು ನಿಂತ್ಕೊಂಡು ಅದನ್ನು ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇಲ್ಲ. ತುಂಬ ಬೇಜಾರಾಗುವಂಥದ್ದು, ತುಂಬ ಮಿಸ್ ಮಾಡ್ಕೊಳ್ತೀವಿ ಇವತ್ತು. ಆದರೆ ಅದು ಹೇಗೆ ನರೇಟಿವ್ ಸೆಟ್ ಆಯಿತು ಅಂತಂದರೆ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ಥರದಲ್ಲೆಲ್ಲ ಸೆಟ್ ಆಯಿತು. ಆ್ಯಕ್ಚುಲಿ ಶೂಟಿಂಗ್ ಎಲ್ಲ ನಡೀದೇ ಇರೋ ಸಂದರ್ಭದಲ್ಲಿ ಆಗಿರುವಂಥದ್ದು. ಆದರೆ ನಮ್ಮ ಲಾಸೇ ಕೂಡ. ಅದಕ್ಕೆ ನಾನು ಎಕ್ಸಾಂಪಲ್ ನಿಮಗೆ ಆ ಥರ ನರೇಟಿವನ್ನು ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ದು. ನಮಗೆ ಅಂದರೆ ಅವಘಡಗಳು, ಅಪಘಾತಗಳು ಇದನ್ನು ಒಂದು ರೀತಿ ಹೋಗ್ತಾ ಇದ್ರೆ ನಾನೇ ಏನಾಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ. ನಾನು ಅದರಿಂದ ಆಚೆಗೆ ಬಂದೆ, ಅದನ್ನ ಬದುಕಿ ಬಂದಿದ್ದೀನಿ ಅಂತಂದ್ರೆ, ಅಥವಾ ನನಗೇನು ಆಗಿಲ್ಲ, ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಇರುತ್ತೆ. ಅಂಥದ್ದು ಇರಬೇಕಾದ್ರೆ ಇಡೀ 3 ವರ್ಷ ನಾವು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮ ಇಡೀ ತಂಡವನ್ನ ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಟಾಸ್ಕ್ಗಳಿತ್ತು, ನಮಗೆ ಅಷ್ಟು ಎಫರ್ಟ್ ಹಾಕಬೇಕಾಗಿತ್ತು. ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನ್ ಗೊತ್ತಾ, ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನ ಹೇಳೋದಕ್ಕೆ ಪದಗಳಿಲ್ಲ. ಅದಕ್ಕೆ ನಮ್ಮ ಅನುಭವಕ್ಕೆ ಅಷ್ಟೇ ಬರ್ಬೇಕದು. ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇದೆ, ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ ಅದು. ಐ ಥಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ. ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಆ ದೈವಶಕ್ತಿ ಏನೋ ನಮ್ಮ ಹಿಂದೆ ಇತ್ತು, ನಮ್ಗೇನೋ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು, ನಮ್ಮನ್ನ ಪುಷ್ ಮಾಡ್ಕೊಂಡು, ನಮ್ಮನ್ನು ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದೆ ಅನ್ನೋ ಫೀಲಿಂಗ್ ಎಲ್ಲ ಬಂದ್ವಿ ನಾವು.